ಗದಗ್ನಲ್ಲಿ ರೋಣ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಬಡವರ ಏಳಿಗೆಗಾಗಿ ಹಗಲಿರುಳು ಶ್ರಮ ವಹಿಸಿ ನಿರಂತರ ಜನಸೇವೆಯೇ ಜನಾರ್ದನ ಸೇವೆ ಎಂದು ಸುಮಾರು 40 ವರ್ಷಗಳ ಕಾಲ ಪಕ್ಷ ಸಂಘಟನೆಯಲ್ಲಿ ಹಾಗೂ ಚುನಾವಣೆ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳ ಜವಾಬ್ದಾರಿ, ಸಾವಿರ ಕೆರೆಗಳ ಸರದಾರ ಹೀಗೆ ಹಲವಾರು ಕೆಲಸಗಳಲ್ಲಿ ಯಶಸ್ಸನ್ನ ಕಂಡಂತಹ ಜನಪ್ರಿಯ ನಾಯಕರಾದ ಶ್ರೀ ಜಿಎಸ್ ಪಾಟೀಲ್ ಶಾಸಕರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ರೋಣ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ವಿಧಾನಸಭೆಯವರೆಗೂ ಅಭಿಮಾನಿಗಳ ಕೂಗು ಮುಗಿಲು ಮುಟ್ಟಿತು. ಶ್ರೀ ಸಿದ್ದಗಂಗಾ ಮಠದಿಂದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ಗೃಹ ಕಚೇರಿಯವರೆಗೂ ಪಾದಯಾತ್ರೆ ಮೂಲಕ ಸುಮಾರು 3,000ದಿಂದ 5,000ವರೆಗೆ ಅಭಿಮಾನಿಗಳು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ಸಚಿವ ಸ್ಥಾನ ನೀಡಲೇಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಮಾಡಿಕೊಂಡಾಗ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಈ ಒಂದು ಸಭೆಯಲ್ಲಿ ರೋಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಗಣ್ಯಮಾನ್ಯರು, ಯುವಕರು, ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಯುವ ಘಟಕದ ಯುವಕರು, ಮಹಿಳೆಯರು, ವಿವಿಧ ಮಠಾಧೀಶರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, NKS TV4. ಇವತ್ತು ಇಡೀ ಕರ್ನಾಟಕ ರಾಜ್ಯ ನೀವೇನ್ ಕೈಕೊಂಡ್ರಿ ಆ ಪಾದಯಾತ್ರೆ ಬಗ್ಗೆನೇ ಮಾತಾಡುವಂತ ಒಂದು ವ್ಯವಸ್ಥೆ ಆಗಿದೆ. ಅದಕ್ಕೆ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಮಂಚನದ ಎಲ್ಲ ಸದಸ್ಯರ ಪರವಾಗಿ ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕಾರ ಮಾಡಿ ನಿಮಗೆಲ್ಲ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರನ್ನೂ ನೀವೆಲ್ಲ ಹಿರಿಯರೇ ಅಷ್ಟು ಮಂದಿ ಹೋಗ್ತೀರಿ, ಅವ್ರಿಗೂ ಹೇಳಿ ನೀ ಬಂದಿರಿ ಅಂತ ಹೇಳಿ ಅವರು ಬಹಳ ಸಮಾಧಾನದಿಂದ ಎಲ್ಲ ಕೇಳಿದ್ರು. ಅಷ್ಟು ಜನ ಯಾಕೆ ಬಂದ್ರಪ್ಪ, ಹಂಗೆ ಹಿಂಗೆ ಹೇಳಿದ್ರು. ಏನ್ ಮಾಡ್ಬೇಕ್ರಿ, 18 ವರ್ಷ ಜಿಲ್ಲೆಯ ಒಬ್ಬ ಮಂತ್ರಿಯಾಗಿ ಮತ್ತೆ ಈ ಸರಿನೂ ಮಂತ್ರಿ ಪದ ಸಿಗ್ಬೇಕಂತ ಹೇಳಿ ಪ್ರತಿಭಟನಾ ಪ್ರಾರಂಭ ಆದ್ಮೇಲೆ ನಮ್ಮ ಕಾರ್ಯಕರ್ತರಿಗೆ ತುಂಬಾ ವಿಚಾರವನ್ನ ಹೌದಾ ಇನ್ನೂ ಮಂತ್ರಿಗಳಾಗಬೇಕಂತಾರ ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದಕ್ಕೆ ಜವಾಬ್ದಾರಿಯವರು, ಯಾಕಂದ್ರೆ ನಿಮಗೂ ಸಾಕಷ್ಟು ತೊಂದರೆ ಆಗಿದೆ. ಅಲ್ಲಿ ಹೋಗಿ ಅಲ್ಲಿಂದ ಬಂದು ಇಲ್ಲಿ ನಿನ್ನೆ ಅಖಂಡ 40 ಕಿಲೋಮೀಟರ್ ಅಡ್ಡಾಡಿ ಇನ್ನೂರು ಕಿಲೋಮೀಟರ್ ನೀವು ಹೆಂಗ ನಿನ್ನ ಪಾದಯಾತ್ರೆ ಮಾಡಿದ್ರಿ, ನಿಜವಾಗಿ ಅದು ಬಹಳ ನನಗೂ ಕೂಡ ಬಹಳ ಮನಸ್ಸಿಗೆ ಬಹಳ ಮುಟ್ಟಿದೆ. ಅದಕ್ಕೆ ಇವತ್ತು ಈಗಾಗಲೇ ನಾವೇನೀಗ ಇಲ್ಲಿ ಬಂದ ಮೇಲೆ ಇಮಿಡಿಯೇಟ್ಲಿ ನಿಮಗೆ ಆ ವಿಚಾರವನ್ನ ಯಾರಿಗೂ ಹೇಳಕ್ ಸಾಧ್ಯ ಆಗುದಿಲ್ಲ. ಅವ್ರು ಬಂದ್ರು, ಸಮಾಧಾನ ನಮ್ಗೆ ಗೌರವ ಕೊಟ್ರಲ್ಲ. ಒಬ್ಬ ಮುಖ್ಯಮಂತ್ರಿ ಇವತ್ತು ಇಲ್ಲಿ ನಮ್ಮ ಹತ್ರ ಬಂದು ಅವ್ರನ್ನ ನನಗ ವಿಚಿತ್ರ ಅನ್ನಿಸ್ತು. ನಾನು ಇನ್ನೇ ಬರುವಾಗ ನಾ ಇಲ್ಲೇ ಇರ್ತೀನಿ ಅಂದೆ. ಬಾರಪ್ಪ ಮಾರ ನಿಮ್ಗೊಂದು ನಿಮ್ ಸಲಾಗಿ ಅವ್ರು ಬಂದಾರ, ನೀನು ಕೇಳಲ್ದೆ ನೀ ಇಲ್ಲೇ ಯಾಕೆ ನಿಂದಿರ್ತಿ ಬಾ ಅಂತಂದ್ರು. ಅದಕ್ಕೆ ನಾವು ಹೋಗ್ಬೇಕು. ನಿನ್ನಿಂದ ಹೇಳಿದ್ರು ನಾನು ಅಲ್ಲೇ ಬರ್ತೀನಿ, ಮೊದಲಲ್ಲಿ ತಮ್ಮ ಹಳೆ ಈಗೇನ್ ಕ್ವಾರ್ಟರ್ಸ್ ಮಾಡ್ಯಾರ ಅಲ್ಲಿಗೆ ಹೋಗೋಣಂದ್ರು. ಆ ಫ್ರೀಡಂ ಪಾರ್ಕ್ ಅಂದೆ, ಅಲ್ಲಿ ಬೇಡ ಯಾಕೆ ನಮ್ದೇ ಜಾಗ ಅದಾವು, ಅಲ್ಲೇ ಬರ್ಲಿ, ಎಲ್ಲರೂ ಬರ್ಲಿ, ಎಲ್ಲರಿಗೂ ನಾ ಭೇಟಿ ಹಾಕಿ ನನ್ನ ಮಾತು ಕೂಡ ಹೇಳಿದ್ರು. ಅದಕ್ಕೆ ಯಾರು ಕಲ್ಪನಾನು ಮಾಡಿದ್ದಿಲ್ಲ. ಬಾಳ ಅಂದ್ರೆ ಅವರ ಮನೆಗೆ ಹೋಗಿದ್ರೆ ಬಾಳ ಅಂದ್ರೆ ಒಂದ್ 8 ಮಂದಿ ಮುಖಂಡರು ಅಲ್ಲಿ ಮುಂದ್ ಬಿಡ್ತಿದ್ರು ಅಷ್ಟೇ. ಆದ್ರೆ ಇವತ್ತು ಎಲ್ಲರನ್ನು ತಾಳ್ಮೆಯಿಂದ ಅವರು, ಯಾಕಂದ್ರೆ ಈಗ ಅಲ್ಲಿ ಜವಾಬ್ದಾರಿ ಇಲೆಕ್ಷನ್ ನಡೆದೈತಿ. ಅದಾದ್ರಾಗ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚು ಮಹತ್ವ ಕೊಟ್ಟಿದ್ದು ನಾವೆಲ್ಲರೂ ಕೆಲಸ ಅದಕ್ಕೆ ಅಂತ ಒಬ್ಬ ಧೀಮಂತ ನಾಯಕರು, ಪಕ್ಷದ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು, ಪಕ್ಷ ಗಟ್ಟಿಯಾಗಿ ಉಳಿಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡವರು. ಅದಕ್ಕೆ ಅವ್ರು ಬಂದು ನಮ್ಗೆಲ್ಲ
ನಿಮಗೂ ರೂಪ ಕೊಟ್ಟರು ಅವ್ರು. ಎಲ್ಲೇ ಕೂತ್ ಎಲ್ಲೇ ಎದ್ದು ಹೋಗಿದ್ರೆ ಅಷ್ಟು ಅರ್ಥ ಬರ್ತಿದ್ದಿಲ್ಲ. ಹಂಗ ಈಗ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಕೂಡ ಬಹಳ ಅನುಭವಿ ರಾಜಕಾರಣಿಗಳು. ಸುಮಾರು 20 ರಾಜ್ಯದಲ್ಲಿ ಈಗಾಗಲೇ ಉಸ್ತುವಾರಿಯನ್ನ ಕಳೆದ 40-45 ವರ್ಷದಿಂದ ಮಾಡ್ಕೊತ ಬಂದವರು. ಇವತ್ತು ಅವರು ನಮ್ಮ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ನೂತನವಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಅವ್ರಿಗೂ ನಾನು ಹೇಳಿದಾಗ ಇಲ್ಲಿ ಭಾರತ್ ಜೋಡೋ ಬಿಲ್ಡಿಂಗ್ ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನೆಲ್ಲ ಭೇಟಿ ಆಗ್ತಾರ ಅನ್ನೋ ವಿಚಾರ ಹೇಳಿದಾಗ, ಇಲ್ಲ ನಾನು ಅಲ್ಲಿಗೆ ಬರ್ತೀನಿ, ಅವ್ರ ಮುಗಿದ ಮೇಲೆ ಕುಂದಿರ್ಲಿಲ್ಲ, ನಾನು ಅವ್ರನ್ನೆಲ್ಲ ಭೇಟಿಯಾಗಿ ಬರ್ತೀನಿ ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಅದಕ್ಕೆ ಎಲ್ಲ ತಾಳ್ಮೆಯಿಂದ ರೋಷ ಇಲ್ಲಿಗೆ ಮುಗಿಯಂಗಿಲ್ಲ. ರೋಷದಿಂದ ಹೋಗೋದು ಬೇಡ, ಇವತ್ತು ತಾಳ್ಮೆಯಿಂದ ಇರ್ರಿ. ಅಂದ್ರೆ ನಿಮಗೆ ಅವ್ರು ಹೇಳ್ಬೇಕ್ರಿ, ಸಿದ್ದರಾಮಯ್ಯ ಸಾಹೇಬ್ರೆ, ಡಿ.ಕೆ. ಸಾಹೇಬ್ರೆ ಹೇಳಿದ್ರೆ ವೇದಿಕೆಯಲ್ಲಿರುವಂತ ನನ್ನ ಶಾಸಕ ಮಿತ್ರರಂತ ಜಿ.ಎಸ್. ಪಾಟೀಲ್ ಅವರೇ, ಎಲ್ಲ ವೇದಿಕೆಯಲ್ಲಿರುವಂತ ಎಲ್ಲ ಹಿರಿಯ ಮಠಾಧಿಪತಿಗಳೇ, ಗುರು ಹಿರಿಯರೇ, ಗದಗ ಜಿಲ್ಲೆ ಮತ್ತು ರೋಣ ತಾಲೂಕಿಂದ ಬಂದಂತ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ತಾವೆಲ್ಲ ಸೇರಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಿ 136 ಸೀಟ್ ತಂದು ಈ ರಾಜ್ಯಕ್ಕೆ ಒಂದು ದೊಡ್ಡ ಬಹುಮತದ ಸರ್ಕಾರವನ್ನ ತಂದುಕೊಟ್ಟಿದ್ದೀರಿ. ಸರ್ಕಾರ ಬಂದ ಮೇಲೆ ನಾವೇನ್ ಮಾತು ಕೊಟ್ಟಿದ್ದೋ ಆ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಇವತ್ತು ಜಿ.ಎಸ್. ಪಾಟೀಲ್ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀರಿ. ತಮ್ಮ ಭಾವನೆ, ತಮ್ಮ ಪ್ರೀತಿ ಎಲ್ಲ ನಮ್ಗೆ ಅರ್ಥ ಆಗ್ತದೆ. ಆದರೆ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಗದಗಲ್ಲಿ, ಧಾರವಾಡಲ್ಲಿ, ಬೆಳಗಾಮಲ್ಲಿ, ಕನಕಪುರದಲ್ಲಿ, ಇನ್ನೊಂದು ಕಡೆ ಈ ರೀತಿ ಪ್ರತಿಭಟನೆಗಳು ಮಾಡಿಕೊಂಡು ಪಾದಯಾತ್ರೆ ಮಾಡ್ಕೊಂಡು ಬಂದ್ರೆ ನಮ್ಮ ಪಕ್ಷದಲ್ಲಿ ಬಹಳ ಕಷ್ಟ. ಇದಕ್ಕೆ ನಾನು ಮೊದಲಿಂದ ಕೂಡ ಅವಕಾಶ ನಮ್ಮ ಪಕ್ಷದಲ್ಲಿ ಕೊಡುವುದಿಲ್ಲ. ನಿನ್ನೆ ಗೊತ್ತಾಯ್ತು, ನೀವು ಪಾದಯಾತ್ರೆ ಹೊರಟಿದ್ದೀರಿ ಅಂತ, 30-40 ಕಿಲೋಮೀಟರ್ ನಡೆದ್ರಿ ಅಂತ. ಈ ರೀತಿ ಪ್ರಾರಂಭ ಮಾಡಿದ್ರೆ 224 ಕ್ಷೇತ್ರದಿಂದಲೂ ಜನ ಹೊರಡಕ್ಕೆ ಶುರು ಮಾಡ್ತಾರೆ. ಮುಖ್ಯಮಂತ್ರಿ ಮಾಡೋದು, ಮಂತ್ರಿ ಮಾಡೋಂಥದ್ದು ಪಕ್ಷ ಎಲ್ಲ ವಿಚಾರ ಕೂಡ ಆಲೋಚನೆ ಮಾಡಿ ಮಾಡ್ತಾರೆ. ನನಗೂ ಆಸೆ ಇತ್ತು ಬಹಳ ವರ್ಷದಿಂದ, ನಾವು ಏನೇನೋ ನಮ್ಮ ಕನಸುಗಳು, ನಮ್ಮ ಶ್ರಮ ಏನೇನೋ ಇರ್ತಿತ್ತು. ಆದ್ರೆ ಪಕ್ಷ ಏನ್ ಹೇಳ್ತದೆ ಆ ಪಕ್ಷಕ್ಕೆ ನಾವು ಗೌರವನ ಕೊಡ್ಬೇಕು. ಆ ದೃಷ್ಟಿಯಿಂದನೇ ಇವತ್ತು ನಮ್ಗೆ ಸರ್ಕಾರ ಕೂಡ, ಹೊಸ ಸರ್ಕಾರ ಇವತ್ತು ಎಲ್ಲೋ ಅನುಸರಣೆ ಮಾಡಿಕೊಂಡು ನಾವು ಪ್ರಶ್ನೆ ಮಾಡಿದ್ದೇವೆ. ನಮ್ಮನ್ನ ವಿರೋಧ ಪಕ್ಷದವರು ನಮ್ಗೆಲ್ಲ ಬಹಳ ಜನನ ಎತ್ಕಟ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ, ಸಮಾಜಕ್ಕೆ ಭಿನ್ನಾಭಿಪ್ರಾಯ ಬರೋ ರೀತಿ ಮಾಡ್ತಾರೆ, ನಾಯಕರುಗಳಿಗೆ ಭಿನ್ನಾಭಿಪ್ರಾಯ ಮಾಡ್ತಾರೆ. ನಾವು ಇದಕ್ಕೆ ಬಹಳ ಹುಷಾರಾಗಿರ್ಬೇಕು. ಫಸ್ಟ್ ಪಕ್ಷ ಇದ್ರೆ ಮಾತ್ರ, ನಾವು ಚುನಾವಣೆಯಲ್ಲಿ ಗೆದ್ರೆ ಮಾತ್ರ ಎಲ್ಲ ಅಧಿಕಾರಗಳು ತಾನಾಗಿ ತಾನು ಬರ್ತದೆ. ಈಗ ಒಂದು ದೊಡ್ಡ ಅಪಾಯ ಬಂದಿದೆ. ಅಪಾಯನೂ ಇದೆ, ಅವಕಾಶ ಇದೆ. ಏನ್ ಅಪಾಯ ಅಂತಂದ್ರೆ, ಈಗ SIR ಅಂತ ಬಂದಿದ್ದಾರೆ. ನಿಮ್ ತಲೆಯಲ್ಲಿರ್ಲಿ ಅದು. SIR ಅಂದ್ರೆ ಇಡೀ ಮತ ಏನು ವೋಟರ್ ಲಿಸ್ಟ್ ಇದೆ ಅದನ್ನ ಹೊಸದಾಗಿ ಮಾಡೋಂಥದ್ದು. ಈಗಿರುವಂತ ಮತದಾನವನ್ನ ಪರಿಶೀಲನೆ ಮಾಡೋದಲ್ಲ,
ಸ್ಪೆಷಲ್ ರಿವಿಷನ್ ಅಂದ್ರೆ ಪ್ರತಿಯೊಬ್ರು ಕೂಡ ನಾನಿರ್ಬೋದು ನೀವಿರ್ಬೋದು ಕೂತ್ಕೊಳ್ತಾನಲ್ಲ ಅಂತೇಳಿ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಎಲ್ಲ ಜಾತಿಯ ಸ್ವಾಮೀಜಿಗಳು ಇಲ್ಲಿ ಬಂದು ವೇದಿಕೆ ಮೇಲೆ ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ನಿಮ್ಗೆಲ್ರೂ ಸಹ ಅನಿಸ್ಬೋದು ಅದು ದೇವರ ಕೃಪೆ ಅಂತೇಳಿ. ನಾನಾದ್ರೂ ಹೇಳೋದು ಅದು ಸಂವಿಧಾನದ ಕೃಪೆ. ಎಲ್ಲ ಸ್ವಾಮೀಜಿಗಳು ಇಲ್ಲಿ ಬಂದು ಕೂತ್ಕೊಳ್ಳೋಕೆ ಸಾಧ್ಯ ಇದೆ. ಅದರಿಂದ ಸಂವಿಧಾನ ಬಹಳ ದೊಡ್ಡದು. ಆ ಸಂವಿಧಾನ ಇರೋವರೆಗೂ ನಾವು ಯಾರಿಗೂ ಸಹ ಏನು ಮಾಡೋಕ್ಕಾಗೋದಿಲ್ಲ ಅಂತ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಮೊದಲು ಅವರ ಸಂವಿಧಾನವನ್ನು ತೆಗಿತೀವಿ ಅಂತ ಹೇಳಿದ್ರು. ಆವಾಗ ಜನ ಸರಿಯಾದ ಉತ್ತರ ಕೊಟ್ಟರು. ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದಾಗ ಅದಕ್ಕೆ ನಮ್ಮ ಕೇಂದ್ರದಲ್ಲಿ KR ನಾರಾಯಣರವರು ರಾಷ್ಟ್ರಪತಿಗಳಾಗಿದ್ರು, ಅದಕ್ಕೆ ಅವಕಾಶ ಕೊಡಲಿಲ್ಲ. ಈಗ ಇದೆಲ್ಲ ಆಗೋದೇ ಇಲ್ಲ ಅಂತ ಹೇಳಿ ಅಲ್ಪಸಂಖ್ಯಾತರನ್ನ, ದಲಿತರನ್ನ ಮತ್ತು ಬಡವರನ್ನ ಮತ ಪಟ್ಟಿಯಿಂದನೇ ಅವರ ಹೆಸರೇ ತೆಗೆದುಬಿಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಮುಂದಿನ ಸಾಲಿನಿಂದ ಚುನಾವಣೆನೇ ಇಲ್ಲ ಅನ್ನೋ ತರ. ಆದ್ರಿಂದ ಒಂದು ಕವಲು ದಾರಿಯಲ್ಲಿ ಬಂದು ನಾವು ನಿಂತಿದ್ದೀವಿ. ಅದಕ್ಕೋಸ್ಕರ SIR ತಂದ್ರು. ಬಹಳ ತೀವ್ರ ಪರಿಷ್ಕರಣ ಮಾಡ್ತಕ್ಕಂಥ ಮತಪಟ್ಟಿಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಈಗ 30ನೇ ತಾರೀಕಿಂದ ಅವ್ರು ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಯಾರ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟಿದ್ದಾರೆ ಅವ್ರ ಮತಗಳನ್ನೆಲ್ಲ ಕಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಬಹಳ ದೊಡ್ಡ ಕೆಲಸ ನಮ್ಮ ಜವಾಬ್ದಾರಿ ಇದೆ. JS ಪಾಟೀಲ್ ಬಗ್ಗೆ ನೀವು ಯಾರು ಏನು ಹೇಳೋದು ಬೇಕಾಗಿಲ್ಲ. ನಿಮ್ಮೆಲ್ಲರಿಗಿನ್ನ ಚೆನ್ನಾಗಿ ನನಗೆ ಗೊತ್ತಿದೆ. ಇವತ್ತಿಂದಲ ಬಹಳ ವರ್ಷದಿಂದ ಅವರಷ್ಟು ಸಜ್ಜನರು ಯಾರು ಈ ಪೊಲಿಟಿಕ್ಸ್ ಅಲ್ಲಿ ಇರೋದಿಲ್ಲ. ಅದಕ್ಕೆ ಅವರು ಮಂತ್ರಿ ಆಗಿಲ್ಲ. ಅವರು ಬೇರೆಯವ್ರ ತರ ಇದ್ದಿದ್ರೆ ಯಾವಾಗಲೂ ಮಂತ್ರಿ ಆಗೋರು. ಜನಸೇವೆ ಮಾಡಿಕೊಂಡು, ರಾಜ್ಯದ ಸೇವೆ ಮಾಡಿಕೊಂಡು, ದೇಶಕ್ಕೆ ಒಳ್ಳೇದಾಗಲಿ ಅಂತ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಿಂದಿನಲ್ಲಿ ಹೇಳ್ತಾರೆ ದೇರ್ ಹೈ ಮಗರ್ ಅಂಧೇರ್ ನೈ ಹೈ ಅಂತ ಹೇಳಿ. ಅಂದ್ರೆ ಎಷ್ಟೇ ಸಮಯ ಆದ್ರೇನು ಕೂಡ ಸರಿಯಾದ ತೀರ್ಮಾನ. ತಾವೆಲ್ಲರೂ ಸಹ ಬಂದಿದ್ದೀರಿ. ಇದನ್ನ ನಾನು ಈಗ ಸುರ್ಜೇವಾಲಾ ಅವರು ನಮ್ಮ ಉಸ್ತುವಾರಿ ವಹಿಸಿದ್ದಾರೆ, ಅವರ ಗಮನಕ್ಕೂ ಸಹ ತರ್ತೀನಿ. ಸಿದ್ದರಾಮಯ್ಯ ಅವರ ಗಮನಕ್ಕೂ ಸಹ ತರ್ತೀನಿ. ರಾಹುಲ್ ಗಾಂಧಿ ಅವರ ಗಮನಕ್ಕೂ ಸಹ ತರ್ತೀನಿ. ಶ್ರೀಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೂ ಸಹ ತರ್ತೀನಿ. ತಾವೆಲ್ಲರೂ ಸಹ ಬಂದಿದ್ದೀರಿ. ಶಾಂತ ರೀತಿಯಿಂದ ತಾವು ಪುನಃ ರೋಣಕ್ಕೆ ಹೋಗಿ ಆರಾಮಾಗಿರಿ. ತಮ್ಮ ಅನಿಸಿಕೆಗಳನ್ನ ನಾನು ಡೆಲ್ಲಿ ತನಕ ಮುಟ್ಟಿಸ್ತೀನಿ ಅಂತೇಳಿ ಸ್ವಾಮೀಜಿಗಳ ಸನ್ನಿಧಿಗಳಲ್ಲಿ ನಾನು ತಮ್ಮೆಲ್ಲರೂ ಸಹ ಭರವಸೆ ಕೊಡ್ತೀನಿ. ತಾವೆಲ್ಲರೂ ಸಹ ಬಂದಿದ್ದೀರಿ. ತಮ್ಮೆಲ್ಲರೂ ಸಹ ಒಳ್ಳೇದಾಗಲಿ ಅಂತ ಹೇಳಿ ನಮಸ್ಕಾರ. ಜೈ ಹಿಂದ್.